ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಸುಧಾರಿತ ಮೇವಿನ ಬೆಳೆಗಳ ಕುರಿತಾಗಿ ಮಾತನಾಡೋಣ. ಯಾಕಂತ ಹೇಳಿದರೆ ನಾವು ಎಲ್ಲರೂ ಕಾಮಧೇನು ಸಾಕ್ತೀವಲ್ವ, ಹಸುಗಳನ್ನು ಸಾಕ್ತೀವಲ್ವ, ಅವಕ್ಕೆ ಆಹಾರ ಬೇಕಲ್ವ, ಒಳ್ಳೆ ಪೋಷಕಾಂಶವುಳ್ಳ ಆಹಾರ ಬೇಕಲ್ವ. ಹಾಗಾದರೆ ಅವಕ್ಕೆ ಯಾವೆಲ್ಲ ಆಹಾರಗಳಿದ್ದಾವೆ ಅಥವಾ ಮೇವುಗಳಿದ್ದಾವೆ, ನಾವು ಬೆಳೀಬಹುದು, ಬೆಳೆದ್ಬಿಟ್ಟು ಅವನ್ನ ಸಾಕ್ಕೊಳ್ಬೋದು ಅಂತಕ್ಕಂಥದ್ದು ಒಂದು 8ರಿಂದ 10 ಮೇವಿನ ಬೆಳೆಗಳನ್ನು ರೈತ ಬಾಂಧವರೇ ನಾನು ಸಜೆಸ್ಟ್ ಮಾಡ್ತೇನೆ. ಅಥವಾ ಉದ್ದಿಮೆಗೆ ಯಾರೆಲ್ಲ ಯುವ ರೈತರಿದ್ದೀರಿ ಅವರು ಬೆಳೆದ್ಬಿಟ್ಟು ಯಾವ ಬೇರೆ ರೈತರಿಗೆ ಸಹಾಯ ಮಾಡುವಂಥದ್ದು ಪ್ಯಾಕಿಂಗನ್ನು ಮಾಡಿಬಿಟ್ಟು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಮೊದಲನೇದಾಗಿ ಮೆಕ್ಕೆಜೋಳವನ್ನು ನೋಡೋಣ, ಅಥವಾ ಗೋವಿನ ಜೋಳವನ್ನು ನೋಡೋಣ. ಇದು ಏನು ಅಂತ ಹೇಳಿದ್ರೆ ಹಾಲು ವೃದ್ಧಿ ಮಾಡುವ ಗುಣವನ್ನು ಹೊಂದಿರ್ತದೆ. ಹಿಂಡು ರಾಸುಗಳಿಗೆ ಇದು ತುಂಬ ಉತ್ತಮ, ಕಡಿಮೆ ಸಮಯದಲ್ಲಿ ಹೆಚ್ಚು ಇಳುವರಿಯನ್ನು ಕೊಡ್ತದೆ ಅಂತಕ್ಕಂಥದ್ದು. ಇದು ಅಲ್ಪಾವಧಿ ಬೆಳೆಯಾಗಿರ್ತದೆ, ಸುಲಭವಾಗಿ ಅಳವಡಿಸ್ಕೊಳ್ಬೋದು. ಇನ್ನು ತಳಿಗಳು ಬಂದು ಕ್ಷೀರಾಮೃತ ಅಂತಿದೆ, ಸೌತ್ ಆಫ್ರಿಕನ್ ಟಾಲ್ ಕಾಂಪೋಸಿಟ್ ಅಂತಲೂ ಕರೀತಾರೆ, ಗಂಗಾ 5 ಅಂತಿದೆ, ಜವಾಹರ್ ಅಂತಿದೆ, ವಿಜಯ್ ಕಾಂಪೋಸ್ಟ್, ಮೋತಿ ಕಾಂಪೋಸ್ಟ್ ಅಂತಿದೆ. ಹಾಗಾದರೆ ಬಿತ್ತನೆಗೆ ಪ್ರತಿ ಹೆಕ್ಟರ್ಗೆ ಎಷ್ಟು ಬೀಜ ಬೇಕು ಅಂತ ಹೇಳಿದರೆ ಒಂದು 50ರಿಂದ 60 ಕೆಜಿ ಬೀಜ ಬೇಕಾಗ್ತದೆ. ಒಂದು 5 ಸೆಂಟಿಮೀಟ್ರ್ ಆಳವಾಗಿ ಊರಬೇಕಾಗುತ್ತೆ. ಒಂದು 75 ಸೆಂಟಿಮೀಟ್ರಿಂದ ಸಸಿಯಿಂದ ಸಸಿಗೆ 15 ಸೆಂಟಿಮೀಟ್ರು ಒಂದು ಬೆಳೆಯಿಂದ ಬೆಳೆಗೆ ಅಂತರವನ್ನು ಇಟ್ಕೊಂಡು ಇದನ್ನು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ರಸಗೊಬ್ಬರ ಏನು ಕೊಡಬೇಕು ಅಂದರೆ ಸಾರಜನಕ ಒಂದು 15ರಿಂದ 30 ಕೆಜಿ ಕೊಡಬೇಕು. ಒಂದು 40 ಕೆಜಿ ರಂಜಕ ಕೊಡಬೇಕು. ಒಂದು 40 ಕೆಜಿ ಪೊಟ್ಯಾಷಿಯಂ ಕೊಡಬೇಕಾಗುತ್ತೆ. ಆಮೇಲೆ ಬೇಕು ಅಂತ ಹೇಳಿದ್ರೆ ಜಿಂಕ್ ಸಲ್ಫೇಟನ್ನು ಕೊಡ್ಬೋದು. ಅಥವಾ ಮೊಳಕಾಲು ಎತ್ತರಕ್ಕೆ ಬಂದಾಗ ಒಂದು 40ರಿಂದ 45ರಿಂದ 90 ಕೆಜಿ ಸಾರಜನಕ ಹಾಕ್ಬೋದು. ಅಂದರೆ ಸಾರಜನಕವನ್ನು 2 ಕಂತುಗಳಲ್ಲಿ ಇಲ್ಲಿ ಕೊಡಲಾಗ್ತಾ ಇದೆ. ಇದು ಯಾವುದೂ ಬೇಡ ಅಂತ ಹೇಳಿದ್ರೆ ಸಗಣಿ ಗೊಬ್ಬರದಲ್ಲೂ ಕೂಡ ಬೆಳಿಬೋದು ಅಂತಕ್ಕಂಥದ್ದು. ಇನ್ನು ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕಂದ್ರೆ 15 ಟನ್ ಹಾಕಿದರೆ ಸಾಕು ಒಂದು ಹೆಕ್ಟರ್ಗೆ. ಒಂದು ಹೆಕ್ಟರ್ಗಟ್ಟಲೆ ಬೆಳೀಲಿಲ್ಲ, ನಾವು ಸ್ವಲ್ಪ ಬೆಳೀತಿದ್ದೀವಿ ಅಂದರೆ ಏನೂ ಕೊಡೋ ಅವಶ್ಯಕತೆ ಇಲ್ಲ. ನೀರು ಯಾವಾಗ ಬೇಕಂದರೆ 15 ದಿನದಿಂದ 20 ದಿನಕ್ಕೊಮ್ಮೆ ಕೊಡ್ಬೋದು. ಬೇಸಿಗೆಯಲ್ಲಾದರೆ ಸ್ವಲ್ಪ ದಿನ ಕಡಿಮೆ ಮಾಡಬೇಕು, ಅಂದರೆ 10 ದಿನಕ್ಕೆ ಕೊಡಬೇಕಾಗುತ್ತೆ. ಇನ್ನು ಕಟಾವಿನ ಹಂತ ಯಾವಾಗಂದರೆ ಯಾವಾಗ ನೀರು ಕೊಡಬೇಕು ಅವಶ್ಯಕತೆ ಇರೋದು ಅಥವಾ ಕ್ರಿಟಿಕಲ್ ಸ್ಟೇಜಸ್ ಅಂದರೆ ಕಾಳು ಯಾವಾಗ ಕಾಳು ಕಟ್ತಿರ್ತದೆ ಆವಾಗೊಮ್ಮೆ ನೀರು ಕೊಡಬೇಕಾಗುತ್ತೆ. ಆಮೇಲೆ ರಸಮೇವಿಗಾಗಿ ಕಟಾವು 10 ದಿನಗಳೊಮ್ಮೆ ಮುಂದೂಡಬೇಕಾಗುತ್ತೆ. ಅಥವಾ ಅಂದರೆ ಹಸಿ ಇದನ್ನು ಕೊಡ್ತಾಯಿದ್ರೆ ನೀರನ್ನು ಇದು ಮಾಡಬೇಕಾಗುತ್ತೆ. ನೀರಾವರಿಲಾದರೆ 40ರಿಂದ 50 ಟನ್ ಬರುತ್ತೆ ಇಳುವರಿ. ಮಳೆ ಆಶ್ರಿತದಲ್ಲೇ 30ರಿಂದ 40 ಟನ್ ಬರುತ್ತೆ. ಇದಿಷ್ಟು ಮೆಕ್ಕೆಜೋಳದ ಒಂದು ಇದು. ಇದಲ್ಲದೆ ನಾನು ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದರೆ, ರೈತ ಬಾಂಧವರು ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಸಿರು ಇರುವಾಗಲೇ ಕೊಟ್ಟರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಬರೋಣ ಮೇವಿನ ಜೋಳ ಅಥವಾ ಏನು ಸೋರ್ಗಮ್ ಅಂತ ಹೇಳ್ತೀವಿ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಒಂದೇ ಒಂದು ಪಾಯಿಂಟ್ ನೆನಪಿಟ್ಕೋಬೇಕಾಗಿದ್ದು ಏನು ಅಂದರೆ 45ರಿಂದ 50 ದಿನದ ಏನು ಮೇವಿರ್ತದೆ, ಇದು ಮೇವಿನ ಜೋಳ ಅವಾಗ ಕೊಡಕೂಡ್ದು ದನಗಳಿಗೆ ಅಥವಾ ಹಸುಗಳಿಗೆ. ಯಾಕಂದರೆ ಅದರಲ್ಲಿ ಹೈಡ್ರೋಸೈನಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಇರ್ತದೆ, ಅದನ್ನು ನೆನಪಿಟ್ಕೊಂಡು ಕೊಡಬಾರ್ದು. ಆಮೇಲೆ ಇದು ಎಲ್ಲೂ ಬೆಳೀತದೆ, ಅಂದರೆ ಬರೋ ಶಕ್ತಿಯನ್ನು ಹೊಂದಿರ್ತದೆ ಈ ಜೋಳ. ಕಡಿಮೆ ಮಳೆ ಬರುವಂತಲ್ಲೂ ಬೆಳೀತದೆ, ಕಡಿಮೆ ಫಲವತ್ತಾದ ಭೂಮಿಲೂ ಬೆಳೀತದೆ, ಒಳ್ಳೆ ಯಶಸ್ವಿಯಾಗಿ ಬೆಳೀತದೆ ಅಂತ ಹೇಳ್ಬೋದು. ಆಮೇಲೆ ಇದ್ರದ್ದು ಕಾಂಡ ತೆಳುವಾಗಿರುತ್ತೆ, ಅಂದರೆ ಅದಕ್ಕೆ ತಿನ್ನೋಕ್ಕೆ ಕಷ್ಟ ಆಗೋಲ್ಲ ಪ್ರಾಣಿಗಳಿಗೆ. ಕಾಂಡದಿಂದ ಅವುಗಳ ಬಾಯಿ ಕೊರಿಯಲ್ಲ. ಆಮೇಲೆ ಮೈ ತುಂಬ ಚೆನ್ನಾಗಿ ಇದು ಬಂದಿರುತ್ತೆ, ಎಲೆ ಬಂದಿರುತ್ತೆ. 1ರಿಂದ 2 ಕುಳೆ ಬೆಳೆಗಳು ಕೂಡ ತೆಕ್ಕೊಳ್ಬೋದು ಅಂತಕ್ಕಂಥದ್ದು. ಇನ್ನು ತಳಿಗಳು ಬಂದು ಎರಡು ಕಟಾವನ್ನು ಬಹು ಕಟಾವು ತೊಗೋಬೋದು, ಏಕ ಕಟಾವು ತೊಗೋಬೋದು. ಏಕ ಕಟಾವಿಗೆ ನೋಡಿ PC ಸೀರೀಸ್ ಅಂತಿದ್ದಾವೆ, PC 6, 9, 23, SC 171, SC 260 ಈ ಥರ. ಆಮೇಲೆ ರಾಜಚಾರಿ 1, ರಾಜಚಾರಿ 2 ಸುಮಾರು ಇದ್ದಾವೆ. ಬಹು ಕಟಾವು ಬಂದರೆ KFC ಸೀರೀಸ್ ಇದ್ದಾವೆ. ಆಮೇಲೆ PCH ಸೀರೀಸ್ ಇದ್ದಾವೆ. ಅದನ್ನು ಕೂಡ ನಾವು ಇವತ್ತಿನ ದಿನ ಬಳಸ್ಕೊಳ್ಬೋದು. ಇನ್ನು ಬಿತ್ತನೆ ಬಂದರೆ ಬಿತ್ತನೆಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಒಂದು 10ರಿಂದ 15 ಕೆಜಿ ಸಾಕು ಏಕ ಕಟಾವಲ್ಲಾದರೆ. ಬಹು ಕಟಾವಲ್ಲಾದರೆ 20-25 ಕೆಜಿ ಬೇಕಾಗ್ತದೆ. ನಾವೇನು ಮಾಡಬೇಕು, ಸಾಲಿನಿಂದ ಸಾಲಿಗೆ ಮತ್ತು ಬೆಳೆಯಿಂದ ಬೆಳೆಗೆ 30 ಸೆಂಟಿಮೀಟ್ರ್ ಬೈ 40 ಸೆಂಟಿಮೀಟ್ರ್ ಇಟ್ಬಿಟ್ಟು ಬೆಳೆಯನ್ನು ಬೆಳ್ಕೋಬೇಕು. ರಸಗೊಬ್ಬರ ಕೊಡೋದು ಅಂತ ಹೇಳಿದ್ರೆ ಎಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ತುಂಬ ಏನು ಅವಶ್ಯಕತೆ ಇಲ್ಲ. 25 ಟನ್ ಕೊಟ್ಟರು ಆಯಿತು. ಇಲ್ಲ ಹೆಕ್ಟರಿಗೆ, ಇಲ್ಲ ನಾವು ರಾಸಾಯನಿಕ ಗೊಬ್ಬರನ ಕೊಡ್ತಾಯಿದ್ದೀವಿ ಅಂದರೆ 40:40:0 ಅಂದರೆ ಸಾರಜನಕ 40, ರಂಜಕ ಇದು ಫಾಸ್ಫೇಟ್ ಅಥವಾ ರಂಜಕ 40, ಪೊಟ್ಯಾಷ್ ಕೊಡದೇ ಇದ್ದರೂ ನಡೀತದೆ.
ಅಥವಾ ನೋಡಿಕೊಂಡು ನಮ್ಮ ಭೂಮಿಗೆ ಅನುಗುಣವಾಗಿ ನೋಡ್ಕೊಂಡು ಕೊಡಬೇಕು. ನೀರು ಉಣಿಸೋದು ಅಂತ ಹೇಳಿದ್ರೆ 10ರಿಂದ 15 ದಿನಕ್ಕೊಮ್ಮೆ ಬೇಸಿಗೆಯಲ್ಲಿ. ಇದಕ್ಕೆ ಅಂತ ಹೇಳಿದ್ರೆ ಒಂದು 35 ದಿನಕ್ಕೊಮ್ಮೆ ಕೊಟ್ಟರು ನಡೀತದೆ, ಕೊಡದೇ ಇದ್ದರೂ ನಡೀತದೆ. ಯಾಕಂದ್ರೆ ಜೋಳ ಅಂತಕ್ಕಂಥದ್ದು ಮಳೆ ಆಶ್ರಯದಲ್ಲಿ ಆರಾಮಾಗಿ ಬಂದುಬಿಡುತ್ತೆ. ಇನ್ನು ಏಕ ಕಟಾವು ಹೂ ಬಿಡುವ ಹಂತದಲ್ಲಿ ಕೊಡಬೇಕಾಗುತ್ತೆ. ಬಹು ಕಟಾವಿಗಾದರೆ ಒಂದು 55 ದಿನದಿಂದ 45 ದಿನಕ್ಕೊಮ್ಮೆನೂ ಕೊಡಬೇಕು. ಇದು ಎಷ್ಟು ಈಲ್ಡ್ ಬರುತ್ತೆ ಅಂತ ಹೇಳಿದ್ರೆ ಒಂದು 35ರಿಂದ 40 ಟನ್ನು ಏಕ ಕಟಾವು, 75ರಿಂದ 100 ಟನ್ನು ಬಹು ಕಟಾವಿನಲ್ಲಿ. ಅಂದರೆ ನಮ್ಮ ಎಷ್ಟು ಹಸುಗಳಿದ್ದಾವೆ ಅಂತಕ್ಕಂಥದ್ದು ನೋಡಿಕೊಂಡು ಅಷ್ಟು ಏರಿಯಾ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಈಗ ಕೆಲವೊಬ್ಬರ ಹತ್ರ ಹಸು ಇರೋದೇ ಇಲ್ಲ, ಆದರೂ ಕೂಡ ಜಾಗ ಇರ್ತದೆ, ಬೆಳಿಬೋದಾಗಿರ್ತದೆ. ಅವ್ರು ಬೆಳೆದು ಬಿಟ್ಟು ಉದ್ಯಮವಾಗಿ ಪರಿವರ್ತನೆಗೊಳಿಸ್ಬಿಟ್ಟು ಬೇರೆ ರೈತರಿಗೆ ಮಾರಾಟ ಮಾಡಬಹುದು. ಇದು ಎರಡನೇದು ಜೋಳ. ಮೊದಲನೇದು ಮೆಕ್ಕೆಜೋಳ ನೋಡಿದ್ವಿ, ಎರಡನೇದು ಜೋಳ ನೋಡಿದ್ವಿ. ಜೋಳದಲ್ಲಿ ಒಂದು ವಿಶೇಷವಾಗಿ ನೆನಪಿಟ್ಕೊಳ್ಬೇಕಾಗಿತ್ತು ಅಂದರೆ ಯಾವುದೇ ಮಣ್ಣಲ್ಲಿ ಬೆಳಿಬೋದು, ಎಷ್ಟೇ ನೀರು ಕಡಿಮೆ ಇದ್ದರೂ ಬೆಳಿಬೋದು, ರೋಗ ನಿರೋಧಕ ಶಕ್ತಿ ಇರುತ್ತೆ. ಓನ್ಲಿ ಪ್ರಾಬ್ಲಮ್ ಅಂದರೆ ಇದನ್ನು 45ರಿಂದ 55 ದಿನವರೆಗೂ ಕೊಡಬಾರ್ದು. ಯಾಕಂದರೆ ಇಲ್ಲಿ ಹೈಡ್ರೋಸೈನಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಇರುತ್ತೆ ಕಾಂಡದಲ್ಲಿ. ಕೊಟ್ಟರೆ ಅದಕ್ಕೆ ದನಗಳಿಗೆ ವಿಷಕಾರಿಯಾಗಿ ಪರಿಣಾಮ ಬೀರ್ತದೆ. ಅದರಿಂದ ನೋಡ್ಕೊಂಡು ಕೊಡಬೇಕು. ನೆಕ್ಸ್ಟ್ ಅದೇ ರೀತಿ ಬರೋದು ಇನ್ನೊಂದು ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ, ಅಥವಾ ನೇಪಿಯರ್ ಗ್ರಾಸ್ ಅಂತ ಹೇಳ್ತೀವಿ. ಹೈಬ್ರಿಡ್ ನೇಪಿಯರ್ ಗ್ರಾಸ್ ಅಂತ ಹೇಳ್ತೀವಿ. ಇದು ಕೂಡ ಬಹುವಾರ್ಷಿಕ ಬೆಳೆಯಾಗಿರ್ತದೆ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಎಳೆ ಹುಲ್ಲಿದ್ದಾಗ ಕೊಡಬಾರ್ದು. ಎಳೆ ಹುಲ್ಲಿದ್ದಾಗ ಕೊಟ್ಟರೆ ಅಲ್ಲಿ ಆಕ್ಸಿಲಿಕ್ ಆ್ಯಸಿಡ್ ಅಥವಾ ಆಕ್ಸಲೇಟ್ ಆ್ಯಸಿಡ್ ಅಂತದ್ದು ಇರ್ತದೆ. ಅದರಿಂದ ಎಳೆ ಹುಲ್ಲು ನೀಡಬಾರ್ದು. ಯಾಕಂದರೆ ಜಾನುವಾರುಗಳ ಬಾಯಿ ಕೊರೆಯೋದು ಅಥವಾ ಬಾಯಿ ಇರಿಟೇಷನ್ ಆಗೋ ಚಾನ್ಸಸ್ ಇದೆ. ನೋಡಿಕೊಂಡು ಅದು ಬಲಿತಾದ್ಮೇಲೆ ಕೊಡಬೇಕಾಗತ್ತೆ. ಇದು ಏನು ಅಂತ ಹೇಳಿದರೆ ಸಜ್ಜೆ ಜಾತಿಗೆ ಸೇರ್ತಕ್ಕಂಥದ್ದು, ಹೈಬ್ರಿಡ್ ಇದು. ಆಮೇಲೆ ಇದು 3-4 ವರ್ಷ ಬರುತ್ತೆ. ಪದೇ ಪದೇ ಎಷ್ಟು ಕಟಾವು ಮಾಡ್ಕೊಳ್ಬೋದು, ಅಧಿಕ ಇಳುವರಿ ಬರುತ್ತೆ. ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ತೊಗೊಳ್ಬೋದು, ವೇಗವಾಗಿ ಬೆಳೆಯುತ್ತೆ. ನಮಗೆ ಕೆಲವೊಮ್ಮೆ ಜಾಗನೂ ಇಲ್ಲ ಅಂದರೆ ಕಾಲುವೆಗಳಲ್ಲೋ ಬದುಗಳಲ್ಲೋ ಬೆಳ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾಗಿ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮನುಷ್ಯನ ಹೈಟ್ಗಿಂತ ಎಷ್ಟು ಮೇಲೆ ಹೋಗಿದೆ ಅಂಥೇಳಿ ಗಣಿಕೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ತಳಿಗಳು ಯಾವ ಬರ್ತವೆ ಅಂದರೆ NB21, ಅನ್ನಪೂರ್ಣ, ಯಶವಂತ್, ಸಂಪೂರ್ಣ ಇವೆಲ್ಲ ಬರ್ತವೆ. 1, 2, 3 ಅಂತಕ್ಕಂಥವು ಬರ್ತವೆ. ಬಿತ್ತನೆಗೆ ಬೀಜ ಎಷ್ಟು ಬೇಕು ಅಂತ ಹೇಳಿದರೆ ಇಲ್ಲಿ ಮೊದಲು ಬೀಜನ ಬೆಳ್ಕೋಬೇಕು. ಆಮೇಲೆ ಅದರ ತುಂಡು ಬರ್ತಾವಲ್ಲ ಅದನ್ನು ತೊಗೊಂಡು ಸಸಿಗಳನ್ನ ನೆಡಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು ರಸಗೊಬ್ಬರ ಎಷ್ಟು ಕೊಡಬೇಕು ಅಂದರೆ 50:50:40 ಕೊಡಬೇಕು. ಏನು ಸಾರಜನಕ, ರಂಜಕ, ಪೊಟ್ಯಾಶು. ಇಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದರೆ ಒಂದು 20 ಟನ್ ಹಾಕಿದ್ರೂ ಆಯಿತು. ಆಮೇಲೆ ಮೊದಲನೇ ಕಟಾವು ಒಂದು 65 ದಿನಕ್ಕೆ ಬರುತ್ತೆ. ನಂತರ ಪ್ರತಿ 45 ದಿನಕ್ಕೆ ಯಾವಾಗಾದರೂ ಹೋಗೋದು, ಕಟ್ ಮಾಡ್ಕೊಳ್ಳೋದು, ತೊಗೊಂಬರೋದು, ಪ್ರಾಣಿಗಳಿಗೆ ಹಾಕೋದು ಅಷ್ಟೇ. ನೀರು ಉಣಿಸ್ಬೇಕಾಗಿದ್ದು 15 ದಿನಕ್ಕೊಮ್ಮೆ ಹಾಕಬೇಕು. ಬೇಸಿಗೆ ಆದರೆ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಡ್ಯೂರೇಷನ್. ಯಾಕಂದರೆ ಬಿಸಿಲು ಜಾಸ್ತಿ ಇದ್ದಾಗ ನಮ್ಗೆ ಹೆಂಗೆ ಮನುಷ್ಯರಿಗೆ ದಾಹ ಆಗ್ತದೋ ಅದೇ ರೀತಿ ಬೆಳೆಗಳಿಗೆ ಕೂಡ ದಾಹ ಆಗ್ತದೆ. ಆಗ ವಾರಕ್ಕೊಮ್ಮೆ ಕೊಟ್ಟರು ಆಯಿತು. ವರ್ಷಕ್ಕೆ 6ರಿಂದ 8 ಕಟಾವು ಬರ್ತವೆ. 120ರಿಂದ 150 ಟನ್ ಬರುತ್ತೆ. ಒಳ್ಳೆ ಉದ್ಯಮವಾಗಿ ಪರಿವರ್ತನೆ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. 3 ಆಯಿತು ನೇಪಿಯರ್ ಗ್ರಾಸ್ ಇಟ್ಕೊಂಡು. ಈಗ 4ನೇದು ಗಿನಿ ಗ್ರಾಸ್. ಗಿನಿ ಗ್ರಾಸ್ ಅಂತಕ್ಕಂಥದ್ದು ಇದು ಒಂದು ಬಹುವಾರ್ಷಿಕ. 5-6 ವರ್ಷವರೆಗೂ ಒಮ್ಮೆ ಹಾಕೊಂಡ್ಬಿಟ್ರೆ 5-6 ವರ್ಷವರೆಗೂ ಬರುತ್ತೆ. ಸರಳವಾಗಿ ಬೆಳೆಸ್ಕೊಳ್ಬೋದು, ಯಾವುದೇ ಕಷ್ಟ ಇಲ್ಲ. ಉತ್ತಮ ಗುಣಮಟ್ಟದ ಹುಲ್ಲಾಗಿರುತ್ತೆ. ಇದರಲ್ಲಿ ಸಣ್ಣದು, ಚಿಕ್ಕದು, ದೊಡ್ಡದು ಅಂತ ಏನೂ ಇಲ್ಲ, ಯಾವುದೂ ತಿನ್ನಿಸ್ಬೋದು. ಸ್ವಲ್ಪ ನೇಪಿಯರ್ ಗ್ರಾಸ್ಗಿಂತ ಹೈಟ್ ಕಡಿಮೆ ಇರುತ್ತೆ. ಇದನ್ನು ನೆರಳಿನಲ್ಲಿ ತುಂಬ ಚೆನ್ನಾಗಿ ಬರೋದು ನೆರಳಿನಲ್ಲಿ. ಆಮೇಲೆ ಎಂಥ ನೀರಿನಲ್ಲಾದರೂ ಇದು ಬಂದುಬಿಡುತ್ತೆ. ಆಮೇಲೆ ತಳಿಗಳು ಬಂದು ಬುಂದೇಲ್ ಅಂತಕ್ಕಂಥದ್ದಿದೆ, ಗಿನಿ 2, ಹರತ್ ಶ್ರೀ, PGG ತುಂಬ ಇದ್ದಾವೆ, ಸಮೃದ್ಧಿ, ಆ ಥರ ತುಂಬ ಇದ್ದಾವೆ. ಆಮೇಲೆ ಬಿತ್ತನೆ ಬೀಜ ಎಷ್ಟು ಬೇಕು ಅಂತ ಹೇಳಿದರೆ ಇದನ್ನು ಕೂಡ ಮೊದಲು ಬೀಜದಿಂದ ಸಸಿ ಮಾಡ್ಕೋಬೇಕು. ಸಸಿ ಕಾಂಡನಾದರೂ ಕಟ್ ಮಾಡ್ಕೋಬೋದು, ಬೇರನ್ನಾದರೂ ಕಟ್ ಮಾಡ್ಕೋಬೋದು. ಯಾಕಂದರೆ ಬೇರು ಸ್ಪ್ರೆಡ್ ಆಗೋದಿದು. ಬೇರನ್ನಾದರೂ ಕ್ಲೈಂಬರ್ ಥರ ಅದನ್ನು ಏನು ಮಾಡಬೇಕು, ಕಟ್ ಮಾಡಿಕೊಂಡು 3ರಿಂದ 5 kg ಬೀಜ ತಗೋಬೇಕು. ಅಂದರೆ ಕಾಂಡದ ತುಂಡುಗಳನ್ನ ತಗೋಬೇಕು. 30,000 ಬೇರುಗಳಾದರೆ 30,000 ಹಾಕಬೇಕು. ಕಾಂಡ ತುಂಡಾದರೆ ಒಂದು 3ರಿಂದ 5 kg ಆದರೆ ಸಾಕು. 100 by 50 ಸೆಂಟಿಮೀಟ್ರ್ ಅಂತರ, ಅಂದರೆ ಸಾಲಿನಿಂದ ಸಾಲಿಗೆ 100 ಮೀಟ್ರು, 100 ಸೆಂಟಿಮೀಟ್ರು. ಒಂದು ಗಿಡದಿಂದ ಗಿಡಕ್ಕೆ ಒಂದು 50 ಸೆಂಟಿಮೀಟ್ರ್ ಅಂತರದಲ್ಲಿ ಬೆಳ್ಕೊಳ್ಬೇಕು. ರಸಗೊಬ್ಬರ 50:50:40 ಅಂತ ಅಂತಾರೆ, ಹಾಕದೇ ಇದ್ದರೂ ನಡೀತದೆ, ಬರ್ತದೆ ಇದು. ಆಮೇಲೆ ಒಂದು 20 ಟನ್ ಸಗಣಿ ಗೊಬ್ಬರ ಹಾಕಿದರೂ ಆಯಿತು. ಚಳಿಗಾಲದಲ್ಲಿ 15 ದಿನಕ್ಕೊಮ್ಮೆ ನೀರು ಕೊಡ್ಬೋದು. ಬೇಸಿಗೆಯಲ್ಲಿ ಒಂದು 7ರಿಂದ 10 ದಿನಕ್ಕೆ ಕೊಟ್ಟರು ಆಯಿತು. ಮೊದಲನೇ ಕಟಾವು 75 ದಿನಕ್ಕೆ ಬಂದುಬಿಡುತ್ತೆ. ನಂತರ ಇದು 5-6 ವರ್ಷ ಬೇಕಾದಾಗ ಕಟಾವು ಮಾಡ್ಕೋಬೋದು. ಅದು 45 ದಿನಕ್ಕೊಮ್ಮೆ ಕಟಾವು ಮಾಡ್ತಾ ಹೋಗಬೇಕು.
ವರ್ಷಕ್ಕೆ 7ರಿಂದ 8 ಕಟಾವು ಬರುತ್ತೆ. 80 ಟನ್ನಿಂದ 100 ಟನ್ ಬರುತ್ತೆ. ಇಲ್ಲಿ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಯಾರಾದರೂ ಅನಿಸಿದರೆ ಅವರು ಪಾಸ್ ಮಾಡಿಕೊಂಡು ಅಥವಾ ಇದನ್ನು ಕಡಿಮೆ ಇಟ್ಕೊಂಡು ಸ್ಪೀಡನ್ನು ಕಡಿಮೆ ಇಟ್ಕೊಂಡು ನೋಡ್ಕೊಳ್ಬೋದು, ಅಥವಾ ಕಮೆಂಟಲ್ಲಿ ಕೂಡ ತಿಳಿಸಿದ್ರೆ ನಾನು ನೆಕ್ಸ್ಟ್ ಟೈಮ್ ಅದನ್ನು ಇದು ಮಾಡ್ಕೊತೇನೆ. ಆದರೆ ಏನು ಅಂತ ಹೇಳಿದರೆ, ರೈತರಿಗೆ ಏನೇನೋ ಕೊಟ್ಕೊಂಡು ಇದು ಮಾಡೋ ಬದಲು ಈ ಈ ಫಲವತ್ತಾದ ಪೋಷಕಾಂಶಗಳ ಉಳ್ಳಂಥ ಇವನ್ನ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಹೇಳಿ ನೆಕ್ಸ್ಟ್ ಬರ್ತೀನಿ. 5ನೇದು ಬಂದು ನಮ್ಮ ರೋಡ್ಸ್ ಗ್ರಾಸು ಅಥವಾ ರೋಡ್ಸ್ ಹುಲ್ಲು ಅಂತ ಹೇಳ್ತೇವೆ. ರೋಡ್ಸ್ ಹುಲ್ಲು ಅಂತಂದರೆ ಇದು ಕೂಡ ತುಂಬ ಶೀಘ್ರವಾಗಿ ಬೆಳೀತದೆ, ಏಕದಮ್ ಫಾಸ್ಟು. ಇದು ಕೂಡ ಬಹುವಾರ್ಷಿಕ ಬೆಳೆಯಾಗಿರ್ತದೆ. ಹೆಚ್ಚು ಕವಲುಗಳನ್ನು ಹೊಡಿತದೆ, ನೀರು ಕಡಿಮೆ ಇದ್ರೂ ನಡೀತದೆ, ಬಿಸಿಲು ಜಾಸ್ತಿ ಇದ್ರೂ ನಡೀತದೆ. ಇದೊಂದು ಹುಲ್ಲುಗಾವಲು. ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ಏಕದಳ ಹುಲ್ಲುಗಳಿವೆ, ಆಯಿತಾ. ರೋಡ್ಸ್ ಗ್ರಾಸು ಬೀಜ ಎಷ್ಟು ಬೇಕು ಅಂತ ಹೇಳಿದರೆ, ಇದನ್ನು ಕೂಡ ಫಸ್ಟು ಬೀಜದಿಂದ ಬೇರುಗಳನ್ನ ಸಸಿಗಳನ್ನ ಮಾಡ್ಕೋತೇವೆ. ಸಸಿಗಳನ್ನು ಬೇರನ್ನು ಕಟ್ ಮಾಡಿಬಿಟ್ಟು ಒಂದು 5 kg ನೀರಾವರಿ ಭೂಮಿಗೆ ಆದರೆ 10 kg ಇದಕ್ಕಾದರೆ ತುಂಡುಗಳನ್ನ ಮಾಡ್ಕೊಂಡು ಸಸಿಯಿಂದ ಸಸಿ 50 ಸೆಂಟಿಮೀಟರ್ ಬೈ 50 ಸೆಂಟಿಮೀಟರ್ ಅಂತರದಲ್ಲಿ ಬೆಳ್ಕೊಳ್ಬೋದು. ರಸಗೊಬ್ಬರ ಬೇಕು ಅಂತಿಲ್ಲ, ಒಂದು 30 kg ಹಾಕ್ಕೊಂಡ್ರೂ ಆಯಿತು, 30, 20 ಹಾಕ್ಕೊಂಡ್ರೆ ಆಯಿತು. ಇಲ್ಲ ಸಗಣಿ ಗೊಬ್ಬರ ಒಂದು 10ರಿಂದ 15 ಟನ್ ಸಗಣಿ ಗೊಬ್ಬರ ಹಾಕ್ಕೋಬೇಕು. ಚಳಿಗಾಲದಲ್ಲಿ ನೀರಾವರಿಗೆ ಏನು ಕೊಡ್ತೀವಿ ಅಂತ ಹೇಳಿದ್ರೆ 10-15 ದಿನಕ್ಕೊಮ್ಮೆ ಕೊಡ್ತೀವಿ. ಬೇಸಿಗೆಯಲ್ಲಾದರೆ ಒಂದು ವಾರಕ್ಕೊಮ್ಮೆ ಕೊಡಬೇಕು. ಇನ್ನು ಇಳುವರಿ ಎಷ್ಟು ಬರುತ್ತೆ ಅಂದರೆ 7ರಿಂದ 8 ಕಟಾವು, 75ರಿಂದ 125 ಟನ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಹುಲ್ಲಿನ ಬೆಳೆ. ಈಗ ಬರೋದು ನಾವೆಲ್ಲ ದ್ವಿದಳ ಮೇವಿನ ಬೆಳೆಗಳು. ನೆಕ್ಸ್ಟ್ ಬರೋದು ಕುದುರೆ ಮೆಂತೆ ಅಂತ ಹೇಳಿ. ಕುದುರೆ ಮೆಂತೆ ಅಂದರೆ ಹೆಚ್ಚು ಸಾರಜನಕವನ್ನು ಹೊಂದಿರುತ್ತೆ. ದ್ವಿದಳ ಅಂತ ಯಾವಾಗೆಲ್ಲ ಬರುತ್ತೋ ಅಲ್ಲಿ ನಾವು ತಿಳ್ಕೊಂಡು ಬಿಡೋದು ಏನು ಅಂತ ಹೇಳಿದ್ರೆ, ಸಾರಜನಕವನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸಾರಜನಕವನ್ನು ಫಿಕ್ಸ್ ಮಾಡಿರ್ತವೆ. ಅದು ತುಂಬ ಪೋಷಕಾಂಶ ಎಲ್ಲ ರಿಚ್ ಇರ್ತದೆ, ಜೀವಸತ್ವಗಳನ್ನು ಹೊಂದಿರ್ತದೆ, ಖನಿಜಗಳನ್ನು ಹೊಂದಿರ್ತದೆ. ಹಾಲಿನ ಪೌಷ್ಟಿಕತೆ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಈ ಥರದ ಕುದುರೆ ಮೆಂತೆಗಳ ಬಳಸ್ಕೋಬೇಕು. ಎಲ್ಲೋ ಫೀಡ್ ತಂದು ತಿನ್ನಿಸೋ ಬದಲು ಇದನ್ನು ಫ್ರೆಶ್ ಆಗಿ ಬೆಳ್ಕೊಂಡ್ಬಿಟ್ಟು ಕೊಡೋದು ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಇದು ಬೆಳೆ ಹೊಂದಿರ್ತದೆ. ಅದೇ ಹಸುಗಳಿಗೆ ಹೋಗುತ್ತೆ, ಅದೇ ಹಸುಗಳ ಹಾಲಿನಿಂದ ಮನುಷ್ಯರಿಗೆ ಹೋಗ್ತದೆ. ಆದ್ದರಿಂದ ಇದನ್ನು ಬಳಸೋದು ತುಂಬ ಒಳ್ಳೆಯದು ಅಂತ. ಕನಿಷ್ಠ ನೀರಾವರಿ ಸೌಲಭ್ಯ ಇದ್ದರೂ ಇದನ್ನು ಬೆಳಿಬೋದು, ಅಂದರೆ ನೀರು ಅವಶ್ಯಕತೆ ಇಲ್ಲ ಅಂತ ಅರ್ಥ. ಮಳೆ ಆಶ್ರಿತದಲ್ಲೇ ಬೆಳಿಬೋದು. ಇದು ಸಾರಜನಕವನ್ನು ಸ್ಥಿರೀಕರಣಗೊಳಿಸ್ತದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇದು ದೀರ್ಘಕಾಲದ ಬೆಳೆಯಾಗಿರುತ್ತೆ, 3-4 ವರ್ಷ ಸತತವಾಗಿ ಬರುತ್ತೆ. ತಳಿಗಳು ಬಂದು ಆನಂದು, ಲೂಸರ್ನ್ 3, T9, RL88, Co1 ಈ ಥರ ಇದ್ದಾವೆ. ಬೀಜ ಸಣ್ಣಗಿರೋದ್ರಿಂದ ಇದನ್ನೇನು ಮಾಡಬೇಕಂದ್ರೆ, ಹಿಂದಿನ ರಾತ್ರಿನ ನೆನೆಸಿಟ್ಕೊಂಡು ಮಾರನೇ ದಿನ ಇದನ್ನು ರೈಸೋಬಿಯಮ್ಮು ಮತ್ತು ಸ್ವಲ್ಪ ಮಣ್ಣು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. 10ರಿಂದ 15 kg ಬೀಜ ಬೇಕು. ಸಸಿಯಿಂದ ಸಸಿಗೆ ಒಂದು 30 ಮೀಟ್ರ್ ಬೈ 30 ಮೀಟ್ರ್ ಅಂತರದಲ್ಲಿ, 30 ಸೆಂಟಿಮೀಟ್ರ್ ಬೈ 30 ಸೆಂಟಿಮೀಟ್ರ್ ಅಂತರದಲ್ಲಿ ಇದನ್ನು ಬೆಳ್ಕೊಳ್ಳೋದು. ಇದು ಗೊಬ್ಬರ ಕೊಡೋದು ಅಂತ ಹೇಳಿದರೆ ಒಂದು 20-100/0 ಕೊಡಬೇಕಾಗುತ್ತೆ. ಅಂದರೆ ಸಾರಜನಕಕ್ಕಿಂತ ಜಾಸ್ತಿ ಇಲ್ಲಿ ರಂಜಕ ಕೊಡಬೇಕಾಗತ್ತೆ. ಯಾಕಂತ ಹೇಳಿದರೆ ಇದು ದ್ವಿದಳ ಧಾನ್ಯ, ಯಾಕಂದ್ರೆ ಸಾರಜನಕ ಸ್ಥಿರೀಕರಣ ಆಗಿದೆ ಇಲ್ಲಿ ಅಲ್ವಾ. ಓಕೆ. ಇನ್ನು ಕೊಟ್ಟಿಗೆ ಗೊಬ್ಬರ ಕೊಡೋದಾದರೆ ಒಂದು 20 ಟನ್ ಕೊಟ್ಟರೂ ಸಾಕು. ನೀರು ಆ್ಯಸ್ ಯೂಶ್ವಲ್ 15 ದಿನಕ್ಕೊಮ್ಮೆ ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ವಾರಕ್ಕೊಮ್ಮೆ. ಇನ್ನು ಎಷ್ಟು ಕಟಾವು ಬರುತ್ತೆ ಅಂದರೆ 80ರಿಂದ 100 ಟನ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಪೋಷಕಾಂಶ ಉಳ್ಳಂಥದ್ದು ಅಂತ. ನೆಕ್ಸ್ಟ್ ಬರೋದು ನಮ್ಮ ದಶರಥ ಹುಲ್ಲು ಅಥವಾ ಹೆಡ್ ಲೂಸರ್ನ್ ಅಂತ ಹೇಳ್ತೀವಿ, ಅಥವಾ ಬೇಲಿ ಮಸಾಲೆ ಅಂತ ಹೇಳ್ತೀವಿ. ಇದು ನೋಡಿ ಕಾಣಿಸ್ತದೆ ಇಲ್ಲಿ ತಮಗೆಲ್ಲ ದಶರಥ ಹುಲ್ಲು ಅಂತ ಹೇಳಿದ್ರೆ ಏನಿಲ್ಲ, ಇದು ಡೆಸ್ಮಿಂಥಿಸ್ ವೆರ್ಟಿಗಸ್ ಅಂತ ವಿರಿಗೇಟರ್ಸ್ ಅಂತಕ್ಕಂಥದ್ದು. ಇದು ಅಲ್ಲಿ ಇಲ್ಲಿ ಹುಲ್ಲಾಗಿ ಬೆಳೀತದೆ, ಅಂದರೆ ಕಸವಾಗಿ ಬೆಳೀತಿತ್ತು. ಇವಾಗ ಅದನ್ನು ಮಾಡಿಫೈ ಮಾಡಿಬಿಟ್ಟು ಹೈಬ್ರಿಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಪೊದೆ ರೂಪದಲ್ಲಿ ಬರುತ್ತೆ ದ್ವಿದಳದ ಮೇವು. ಬದುವಿನಲ್ಲೂ ಕೂಡ ಬೆಳಿಬೋದು ಇದನ್ನು. ಹೆಜ್ ಪ್ಲ್ಯಾಂಟ್ ಅಂದರೆ ಇದು ಆಗಿ ಬದುವಿನ ನಿರ್ಮಾಣಕ್ಕಾಗಿ, ಅಂದರೆ ಲೈವ್ ಹೆಜ್ ಅಂತ ಹೇಳ್ತೀವಿ, ಅಂದರೆ ಜೀವಂತ ಬದುವಾಗಿ ಕೂಡ ಇದನ್ನು ಬೆಳೆಸ್ತಾರೆ. ಪೊದೆ ರೂಪದಲ್ಲಿ ಇರುತ್ತೆ, ಯಾವಾಗ ಬೇಕೋ ಆವಾಗ ಕಟ್ ಮಾಡ್ಕೊಂಡು ಕೊಡ್ತಾ ಇರಬೇಕು ಬೆಳೆಗಳಿಗೆ. ಇಲ್ಲೂ ಕೂಡ ಸಾರಜನಕ ಸ್ಥಿರೀಕರಣ ಆಗುತ್ತೆ. 3-4 ವರ್ಷ ಕಂಟಿನ್ಯೂಸ್ ನಾವು ತೊಗೊಳ್ಬೋದು. ಎಂಥ ಮಣ್ಣಲ್ಲಾದರೂ ಬರುತ್ತೆ, ಬದುಗಳಲ್ಲಿ ಹಾಕ್ಕೊಂಡು ತೊಗೊಳ್ಬೋದು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಲ್ಫ್ಯೂರಿಕ್ ಆ್ಯಸಿಡ್ ಒಳಗೆ ಫಸ್ಟ್ ಇದನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಬೀಜಗಳನ್ನು ಉಪಚರಿಸಿ ನಂತರ ಇದನ್ನು ಊರಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ಇದು ಡಾರ್ಮೆನ್ಸಿ ಅಥವಾ ಇದಕ್ಕೆ ಹೋಗಿರುತ್ತೆ, ಸುಪ್ತ ಸ್ಥಿತಿಗೆ ಹೋಗಿರುತ್ತೆ. ಅದರಿಂದ ಇದನ್ನು ಆ ರೀತಿ ಮಾಡ್ಕೋಬೇಕು. ಗೊಬ್ಬರ ಕೊಡಬೇಕಂತೇನಿಲ್ಲ, ಕೊಡ್ತೀವಿ ಅಂತ ಹೇಳಿದರೆ ಒಂದು 15-50-20, ಅಂದರೆ ಸಾರಜನಕಕ್ಕಿಂತ ದ್ವಿದಳ ಮೇವುಗಳಲ್ಲಿ ರಂಜಕವನ್ನು ಜಾಸ್ತಿ ಕೊಡಬೇಕಾಗ್ತದೆ ಅಂತಕ್ಕಂಥದ್ದು. ಆಮೇಲೆ ಪ್ರತಿ ಹೆಕ್ಟರ್ಗೆ ಒಂದು 10ರಿಂದ 15 ಟನ್ ಇದು ಕೊಟ್ಟರು ಆಯಿತು, ಏನು ಕೊಟ್ಟಿಗೆ ಗೊಬ್ಬರ ಕೊಟ್ಟರು ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಇದು ನೀರು ಅದೇ ಪ್ರತಿ
15 ದಿನ 20 ದಿನಕ್ಕೊಮ್ಮೆ ಕೊಡ್ತಾರೆ ಅಂತಾರೆ. ಬಟ್ ಆ್ಯಕ್ಚುಲಿ ಇದು ಮಳೆ ಆಶ್ರಿತ ಇರೋದ್ರಿಂದ ತುಂಬ ಕೊಡಬೇಕಂತೇನೂ ಇಲ್ಲ. ಕಟಾವು ಬಂದು 100 ಟನ್‌ವರೆಗೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪೋಷಕಾಂಶಗಳ ಆಗರವಾಗಿರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ನಮ್ಮದು 7th ಒನ್ನು ಅಥವಾ 8th ಒನ್ ಸ್ಟೈಲೋ ಅಂತ ಹೇಳಿದರೆ ಇದು ಒಂದು ದ್ವಿದಳದ ಏನು ಮೇವಿನ ಬೆಳೆ. ಇಲ್ಲೇನು ಅಂದರೆ ಇದು ಚಳಿಗಾಲದಲ್ಲೂ ಬರುತ್ತೆ, ಉಷ್ಣವಲಯದಲ್ಲೂ ಬರುತ್ತೆ. ಇವಾಗ ನಾವೆಲ್ಲ ನೋಡಿದ್ದೆಲ್ಲ ಉಷ್ಣವಲಯದಲ್ಲೇ ಬರ್ತಕ್ಕಂಥದ್ದು. ಚಳಿಗಾಲದಲ್ಲೂ ಬರ್ತಕ್ಕಂಥದ್ದು ಅಂದರೆ ಸ್ಟೈಲೋ. ಇದು ತುಂಬ ನ್ಯೂಟ್ರಿಷಿಯಸ್ ಆಗುತ್ತೆ, ತುಂಬ ಶಕ್ತಿ ಇರುತ್ತೆ. ಈವನ್ ಮನುಷ್ಯರಿಗೂ ಕೂಡ ಔಷಧಗಳಲ್ಲಿ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು ತುಂಬ ವಿಶೇಷವಾದ ಗುಣ. ಎಂಥ ಜಮೀನಲ್ಲೂ ಬರಡಾಗಿರಬೇಕು, ಭೂಸವಕಳಿ ಆದಂಥ ಎಂಥ ಜಾಗದಲ್ಲಾದರೂ ಇದನ್ನು ಜಸ್ಟು ಇದು ಬೀಜ ಬಿತ್ತು ಅಂತ ಹೇಳಿದ್ರೆ ಬಂದ್ಬಿಡುತ್ತೆ. ಹುಲ್ಲುಗಳು ಚೆನ್ನಾಗಿ ಬರ್ತವೆ. ಇದನ್ನು ನೇರವಾಗಿ ತಿಂತವೆ ಕೆಲವೊಮ್ಮೆ ಪ್ರಾಣಿಗಳು. ನಮ್ಮ ಹೊಲದಲ್ಲಿ ಬಿಟ್ಬಿಟ್ರೆ ಸ್ಟೈಲೋಗ್ರಾಸನ್ನು ತಿಂದ್ಕೊಂಡು ಬರ್ತವೆ. ಅವು ಹೆಂಗೆ ತಿಂತವೆ ಹಂಗೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು. ತಳಿಗಳು ಬಂದ್ಬಿಟ್ಟು ವಾರ್ಷಿಕ ಮತ್ತು ಸ್ಟೈಲೋ ಹ್ಯುಮಿಲಸ್ಸು, ಸ್ಟೈಲೋ ಹೆಮಿಟಾ ಅಂತಿದೆ. ಆಮೇಲೆ ದೀರ್ಘಕಾಲಕ್ಕೆ ಸ್ಟೈಲೋ ಸ್ಕ್ಯಾಬ್ರಾ ಮತ್ತು ಸ್ಟೈಲೋ ಸಿಬ್ರಾಣ ಅಂತ ಇದ್ದಾವೆ. ಅಂತ ದೀರ್ಘಕಾಲಕ್ಕೆ 3-4 ವರ್ಷಕ್ಕೆ ಬೇಕಂದರೆ ವರ್ಷಕ್ಕೇ ತೆಗೆದುಬಿಟ್ಟು ಹಾಕೊಳ್ಳುವಂಥ ಅವು ಕೂಡ ಇದ್ದಾವೆ. ಇಲ್ಲೂ ಕೂಡ ನಾವು ಗಂಧಕಾಮ್ಲ ಅಥವಾ ಏನಂದರೆ ಫಸ್ಟು ಸಲ್ಫ್ಯೂರಿಕ್ ಆ್ಯಸಿಡಿಂದ ಟ್ರೀಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬಿಸಿನೀರಿನಾಗ ಅದ್ದಿ ರೈಜೋಬಿಯಂ ಬೀಜೋಪಚಾರ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಮಣ್ಣು ಮತ್ತು ಸಗಣಿ ಸೇರಿಸಬೇಕಾಗುತ್ತೆ. ಯಾಕಂದರೆ ಬೀಜ ತುಂಬ ಸಣ್ಣದಿರೋದ್ರಿಂದ ಅಷ್ಟು ಭೂಮಿಗೆ ಹಂಚೋಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಮಣ್ಣು ಅಥವಾ ಸ್ವಲ್ಪ ಸಗಣಿಯನ್ನು ಮಿಕ್ಸ್ ಮಾಡಿಕೊಂಡು ಪೌಡರ್ ಎರೆಹುಳು ಗೊಬ್ಬರದ ಪೌಡರ್ ಇರುತ್ತಲ್ಲ ಆ ಥರದ ಸಗಣಿಯನ್ನು ಮಿಕ್ಸ್ ಮಾಡಿಕೊಂಡು ನಂತರ ಬಳಸ್ಕೋಬೇಕು. 30 ಮೀಟ್ರ್ ಬೈ 15 ಸೆಂಟಿಮೀಟ್ರ್ ಆಳದಲ್ಲಿ ಅಂದರೆ ಡಿಸ್ಟೆನ್ಸಲ್ಲಿ ಅಂತರದಲ್ಲಿ ಇದನ್ನು ಬೆಳ್ಕೋಬೇಕಾಗತ್ತೆ. ಇದು ಕಾಂಡ ತುಂಡುಗಳಿಂದ ಇದು ಆಗ್ತದೆ ಅಂತಕ್ಕಂಥದ್ದು. ಇದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಆಮೇಲೆ ಬಿತ್ತೋ ಸಮಯದಲ್ಲಿ ರಸಗೊಬ್ಬರ ಕೊಡಬೇಕಂತಿಲ್ಲ. ಕೊಟ್ಟರು 20:40:40 ಸಾರಜನಕ 20 kg, ರಂಜಕ 40 kg, ಪೊಟ್ಯಾಷಿಯಂ 40 kg ಕೊಟ್ಟರು ಆಯಿತು. ಪ್ರತಿ ಹೆಕ್ಟೇರಿಗೆ ಒಂದು 5ರಿಂದ 8 ಟನ್ ಇದು ಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ. ಮತ್ತಿನ್ನು ಇಳುವರಿ ಬಂದು 30ರಿಂದ 30 ಟನ್ ಒಂದು ವರ್ಷಕ್ಕೆ ಬರ್ತದೆ ಅಂತಕ್ಕಂಥದ್ದು. ಲಾಸ್ಟ್ ಬಂದ್ಬಿಟ್ಟು ಚೊಗಚೆ. ಇದನ್ನು ಅಗಸೆ ಕೂಡ ಅಂತಾರೆ. ಆದರೆ ಅಗಸೆ ಅಲ್ಲ, ಇದು ಸಸ್ಪೇನಿಯಾ ಅಂತಕ್ಕಂಥದ್ದು. ಚೊಗಚೆ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ವೇಗವಾಗಿ ಬೆಳೆಯುತ್ತೆ. ದ್ವಿದಳ ಧಾನ್ಯದ ಮೇವಿದು. ಇದರಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಎಂಥ ಮಣ್ಣು ವರ್ಸ್ಟ್ ಮಣ್ಣಿದ್ದರೂ ಇದು ಬರ್ತದೆ. ತುಂಬ ಚೆನ್ನಾಗಿರ್ತದೆ. ಇದರ ಹೆಸರು ಬಂದು ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ. ತುಂಬ ಚೆನ್ನಾಗಿ ಬರುತ್ತೆ. ಹಳದಿ ಕಲರ್ ಹೂಗಳು ಬರ್ತವೆ. ಒಳ್ಳೆ ಮನುಷ್ಯನ ಹೈಟ್ಗಿಂತ ಜಾಸ್ತಿ ಹೈಟ್ ಹೋಗ್ತದೆ. ಇದನ್ನು ಹಸಿರೆಲೆ ಗೊಬ್ಬರವಾಗಿಯೂ ಬಳಸ್ಬೋದು, ಅಲ್ಲದೆ ಮೇವಾಗಿಯೂ ಬಳಸ್ಕೊಳ್ಬೋದು. ಎಷ್ಟು ಒಂದು ಬಿತ್ತನೆ ಬೀಜ ಬೇಕಾಯಿತು ಒಂದು 7.5 kg ಅಷ್ಟು ಬೀಜ 2 ಮೀಟರ್ ಬೈ 2 ಅಡಿ ಬೈ 1.5 ಅಡಿ ಅಷ್ಟು ಅಂತರದಲ್ಲಿ ಇದನ್ನು ಹಾಕ್ಕೋಬೋದು. ಬಿತ್ತೋ ಸಮಯದಲ್ಲಿ ಗೊಬ್ಬರ ಕೊಡೋದಾದರೆ ಕೊಡ್ಬೋದು. ಇಲ್ಲದಿದ್ದರೆ 25 ಟನ್ ಕೊಟ್ಟಿಗೆ ಗೊಬ್ಬರ ಕೊಟ್ಟರು ಆಯಿತು. ವರ್ಷಕ್ಕೆ 100 ಟನ್ ಇಳುವರಿ ಬರ್ತದೆ. ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದನ್ನು ಕೊನೆಗೊಳಿಸ್ತೀನಿ. ಇವತ್ತಿನ ಟ್ಯಾಗ್ಲೈನ್ ಬಂದ್ಬಿಟ್ಟು ಯು ಆರ್ ಬ್ರೇವರ್ ದ್ಯಾನ್ ಯು ಬಿಲೀವ್ ಆ್ಯಂಡ್ ಸ್ಟ್ರಾಂಗರ್ ದ್ಯಾನ್ ಯು ಸೀಮ್ ಆ್ಯಂಡ್ ಸ್ಮಾರ್ಟರ್ ದ್ಯಾನ್ ಯು ಥಿಂಕ್ ಅಂತ. ಅಂದರೆ ನಾವು ಎಷ್ಟು ನಮ್ಮನ್ನು ನಂಬಿದ್ದೀವೋ ಅದಕ್ಕಿಂತ ಬ್ರೇವ್ ಇದ್ದೀವಿ, ಅದಕ್ಕಿಂತ ನಾವು ಧೈರ್ಯಶಾಲಿಗಳಿದ್ದೀವಿ. ಅಂದರೆ ದೇವರು ನಮ್ಮನ್ನು ಮಾಡಿರೋದೇ ಹಾಗೆ. ನಾವು ನಂಬಿರೋದಕ್ಕಿಂತ ಜಾಸ್ತಿ ಬಲಶಾಲಿ ಇದ್ದೀವಿ. ನಾವು ನಂಬಿರೋದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿದ್ದೀವಿ, ಪವರ್ಫುಲ್ ಆಗಿದ್ದೀವಿ. ನಾವು ತಿಳ್ಕೊಂಡಿರೋಕ್ಕಿಂತ ಜಾಸ್ತಿ ಸ್ಮಾರ್ಟ್ ಆಗಿದ್ದೀವಿ. ಅಂದರೆ ದೇವ್ರು ಕೊಟ್ಟಿರೋ ಕೆಪಾಸಿಟಿನೂ ಚೆನ್ನಾಗಿದೆ. ನಾವಿನ್ನೂ ಎತ್ತರ ಬೆಳೆಯೋಣ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು.